ಮೊದಲನೇ ಬಹುಮಾನವನ್ನು ನಮ್ಮ ಗೊಲ್ಲಲ್ಲಿ ಕೆಪಿ ಟ್ರಾವೆಲ್ಸ್ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಅಣ್ಣವರು ಮೊದಲನೇ ಬಹುಮಾನವನ್ನು ವಿತರಣೆ ಮಾಡಿರುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎಲ್ಲರೂ ಚಪ್ಪಲ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಈವ್ನಿಂಗ್. HPCL ಹೆಬ್ಬನಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಲೀಗ್ ಏನು ನಾನು ಲಾಸ್ಟ್ ಟೈಮು ನೀವು ಇದೇ ಹೆಬ್ಬನಿ ಕ್ರಿಕೆಟ್ ಲೀಗ್ ನಡೆಸುವಾಗ ನನ್ನನ್ನು ಕರೆಸಿದ್ರಿ. ಅವತ್ತು ಕೂಡ ನಾನು ನಿಮ್ಗೆ ಯಾವುದೋ ಒಂಥರ ನಿಮ್ ಜೊತೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಸಹಕಾರ ಕೂಡ ಕೊಟ್ಟಿದ್ದೆ. ಇದೇ ಸಲುವಾಗಿ ಈ ಸಲ ಕೂಡ ನಮ್ಮ ಯುವಕ ಮಿತ್ರರು ಸುಮಾರು ಜನ ಮೊನ್ನೆ ಹೆಬ್ಬನಿಯಲ್ಲಿ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾಗ ನನ್ನ ಹತ್ರ ಬಂದು ಮೀಟ್ ಮಾಡಿದ್ರು. ಬಂದು ಅಣ್ಣ ಲಾಸ್ಟ್ ಇಯರ್ ತರಾನೇ ನಾವು ಹೆಬ್ಬನಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನ ನಡೆಸ್ತಾ ಇದೀವಿ, ತಾವು ಬರಬೇಕು ಅಂತ ಕೇಳಿದಾಗ ನಾನು ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿ ಇವತ್ತಿನ ದಿನ ನಾನು ನಿಮ್ಮ ಫೋನ್ ಕಾಲ್ ನನಗೆ 3 ಗಂಟೆಗೆ ಒಬ್ರು ಫೋನ್ ಕಾಲ್ ಮಾಡಿದ್ರು ನಮ್ಮ ಶಂಕರ ಅವರು. ನಾನು ಅವಾಗ ಬಿಡದಿಯಲ್ಲಿದ್ದೆ. ನಮ್ಮ ರೈತರ ಒಂದು ಜಮೀನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಕುಮಾರಣ್ಣವರು ಮಾನ್ಯ ಕುಮಾರಣ್ಣವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸಿದ್ದೆ. ಆದ್ರೂ ಕೂಡ ನನ್ನ ಸ್ನೇಹಿತ ಮಿತ್ರರು ಕಾಲ್ ಮಾಡಿದಾಗ ನಾನು ಬರಲೇಬೇಕು ಅಂತ ಹೇಳಿ ಕರೆಕ್ಟ್ ಆಗಿ 3 ಅವರಲ್ಲಿ ನಾನು ಬಂದಿಲ್ಲಿ ಸೇರಿದ್ದೀನಿ. ಯಾಕೆಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಾತ್ಸಲ್ಯಕ್ಕೆ ನಾನು ನಿಮ್ಗೆಲ್ಲರಿಗೂ ಕೂಡ ಬೇಜಾರು ಮಾಡಿಸೋ ಅನ್ನೋ ಉದ್ದೇಶದಿಂದ ನೀವೆಲ್ಲರೂ ಕೂಡ ಉತ್ಸಾಹದಿಂದ ಇರ್ತೀರಿ. ಕ್ರೀಡೆಯನ್ನ ಭಾಗವಹಿಸಿ ಗೆದ್ದಿರ್ತಕ್ಕಂಥವರು ಸೋತಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಿರಾಶೆ ಆಗ್ಬಾರ್ದು ಅಂತ ಹೇಳಿ ನಾನು ತುಂಬಾ ದೂರದಿಂದ ಬಂದೆ. ನಿಮ್ಮ ಅದೃಷ್ಟ ಏನು ಅಂತಂದ್ರೆ ನಾನು ಬರೋ ದಾರಿಯಲ್ಲಿ 10 ಕಿಲೋಮೀಟರ್ಗೆ ಒಂದ್ಸಲಿ ಮಳೆ, ಅಲ್ಲಲ್ಲೂ ಮಳೆ ಬರ್ತಾ ಇದೆ, ಅಲ್ಲಲ್ಲೂ ಖಾಲಿಯಾಗಿದೆ. ಇಲ್ಲಿ ಹೆಬ್ನಿಯಲ್ಲಿ ನೋಡಿದ್ರೆ ಒಂಚೂರು ಮಳೆ ಇಲ್ಲ. 3 ದಿವಸದಿಂದ ತಾವೆಲ್ಲರೂ ಕೂಡ ಅದ್ಭುತವಾಗಿ ಕ್ರಿಕೆಟ್ ಲೀಗ್ ಮ್ಯಾಚ್ ಅನ್ನ ಕಡೆಗಣಿಸಿದಿರಿ. ಒಂದು ಕೊನೆ ಮ್ಯಾಚ್ ಅನ್ನ ಮುಕ್ತಾಯಗೊಳಿಸಿದಿರಿ. ನಿಮ್ಗೆಲ್ಲರಿಗೂ ಕೂಡ ಒಂದೇ ಒಂದು ಯೋಚನೆ ಮಾಡ್ಬೇಕು ಸ್ನೇಹಿತರೆ, ನಾವು ಮ್ಯಾಚ್ ಆಡಿದೀವಿ, ಸೋತಿದೀವಿ ಅಂತ ಕುಗ್ಬೇಡಿ, ಗೆದ್ದಿದೀವಿ ಅಂತ ಅನ್ಕೋಬೇಡಿ. ಮ್ಯಾಚ್ ನಲ್ಲಿ 11 ಜನ ಪ್ಲೇಯರ್ಸ್ ಇರ್ತಾರೆ. 11 ಜನರಲ್ಲಿ ನಾನು ಏನ್ ಪ್ರದರ್ಶನ ಕೊಟ್ಟಿದ್ದೀನಿ, ನನ್ನ ಈ ಆಟದಲ್ಲಿ ನನ್ನ ಪ್ರದರ್ಶನ ಏನು ಅನ್ನೋದನ್ನ ನಾವು ಅರ್ಥಕೋಬೇಕು. ಏನ್ ಪ್ರದರ್ಶನದಲ್ಲಿ ಕಡಿಮೆ ಇದ್ರೆ ಅದನ್ನ ನಾವು ಬೆಳವಣಿಗೆಯನ್ನ ಕಂಡುಕೊಳ್ಕೋಬೇಕು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನೀವೇನ್ ನಿಮ್ ಪ್ರದರ್ಶನದಲ್ಲಿ ಕಡಿಮೆ ತೋರಿಸಿರ್ತೀರೋ ನಿಮ್ಮ ಪ್ರದರ್ಶನವನ್ನ ಹೆಚ್ಚಿಸಿಕೊಳ್ಳಿ. ಮತ್ತು ನೀವೆಲ್ಲರೂ ಕೂಡ ಒಂದು ಭಾಗ ಇದಿಟ್ಕೊಂಡು ನಿಮ್ಮ ಮನೆ ಕಡೆ ಕೂಡ ನೀವು ಬಹಳ ಜವಾಬ್ದಾರಿಯುತ ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವೆಲ್ಲ ಯುವಕ ಮಿತ್ರರು ಯಾಕೆ ಮಾತೆ ಹೇಳ್ತೀನಿ ಅಂತಂದ್ರೆ, ಈ ದೇಶದಲ್ಲಾಗಿರ್ಬೋದು, ಈ ಭೂಖಂಡದಲ್ಲೇ ಆಗಿರ್ಬೋದು, ಯುವಕರು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡ್ತಾರೆ. ಈಗಾಗಲೇ ಕೂಡ ಉದಾಹರಣೆಗಳು ಭೂಪಾಲಲ್ಲಿ ನೋಡಿದೀವಿ, ನೇಪಾಳಲ್ಲಿ ನೋಡಿದೀವಿ, ಶ್ರೀಲಂಕಾದಲ್ಲಿ ನೋಡಿದೀವಿ. ಬಟ್ ಆದ್ರೂ ಕೂಡ ಯುವಕ ಮಿತ್ರರು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಹಕ್ಕು ಇರ್ತದೆ. ಏನು ಹಕ್ಕು? ಒಂದು ಚುನಾಯಿತ ಒಂದು ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳಲು ಹಕ್ಕಿರ್ತದೆ. ಬಟ್ ನಿಮ್ಮ ಯುವಕರಲ್ಲಿ ಆಯ್ಕೆ ಮಾಡ್ಕೊಂಡ್ರು ಕೂಡ ಅವರ ಅವಧಿ ಬರೀ 5 ವರ್ಷಕ್ಕೆ ಮಾತ್ರ ಇರ್ತದೆ. ನಿಮ್ದು ಹಂಗಲ್ಲ. ಯುವಕ ಮಿತ್ರ ಸ್ನೇಹಿತರು ಏನಾದ್ರು ಮನಸ್ಸು ಮಾಡಿದ್ರೆ, ಈ ದೇಶ ಏನಾದ್ರು ಹಾಳಾಗಿ ಹೋಗ್ತಾ ಇದ್ರೆ, ಈ ದೇಶವನ್ನೇನಾದ್ರು ಬೇರೆ ರೀತಿ ಹೋಗ್ತಾ ಇದ್ರೆ, ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಈ ದೇಶವನ್ನ ಯಾವ ದಾರಿಗೆ ತರಬೇಕು ತಂದ್ರೆ ನೀವೆಲ್ಲರೂ ಯುವಕ ಮಿತ್ರರು ಮನಸ್ಸು ಮಾಡಿದ್ರೆ ಆ ದಾರಿಗೆ ತರ್ತೀರಾ. ಅಷ್ಟೊಂದು ಶಕ್ತಿ ನಿಮ್ಮಲ್ಲಿದೆ. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮನ್ನು ನಂಬಿ ನಿಮ್ಮ ಮನೆಗಳಲ್ಲಿ ವೃದ್ಧ ಜೀವಿಗಳು 2 ಕಾಯ್ತಾ ಇರ್ತದೆ. ನೀವೆಲ್ಲೇ ಹೋಗ್ಲಿ, ನಿಮ್ಮ ಪ್ರತಿನಿತ್ಯ ನಿಮ್ಮ ಕೆಲಸಗಳು ಎಷ್ಟೇ ಇರಲಿ, ನಿಮಗೋಸ್ಕರ ಮನೆಯಲ್ಲಿ ವೃದ್ಧ ಜೀವಿಗಳು 2 ಕಾಯ್ತಾ ಇರ್ತವೆ. ನನ್ ಮಗ ಇನ್ನೂ ಮನೆಗೆ ಬಂದಿಲ್ಲ, ಬರ್ತಾನೆ ಅನ್ನೋದು ಕಾಯ್ತಾ ಇರ್ತಾರೆ. ಅದು ನೀವು ಜವಾಬ್ದಾರಿಯುತವಾಗಿ ಏನು ಒಂದು ಬೈಕಲ್ಲಿ 3-4 ಜನ ಹೋಗೋದಾಗ್ಲಿ, ಬೈಕ್ ರೈಡ್ ಮಾಡೋದಾಗ್ಲಿ, ವಿತೌಟ್ ಹೆಲ್ಮೆಟ್ ಇಲ್ದಿರ, ಸುರಕ್ಷತೆ ಇಲ್ದಿರ ತಾವೆಲ್ಲರೂ ಕೂಡ ಓಡಾಡೋದಾಗ್ಲಿ, ಇವೆಲ್ಲರೂ ಕೂಡ ನೀವನ್ನ ನಿಮ್ ಸುರಕ್ಷತೆಗಾಗಿ ನಿಮ್ಮ ಫ್ಯಾಮಿಲಿಗೋಸ್ಕರ
ನೀವು ನೀವು ಇದನ್ನೆಲ್ಲ ಕೂಡ ನಿಮ್ಮ ಮನಸ್ಸಿನಲ್ಲಿ ಅರಿವಿಟ್ಕೊಂಡು ಹೋಗ್ಬೇಕಾಗುತ್ತದೆ ಅಂತ ಹೇಳ್ತಾ, ಏನು ನನಗೆ ಮೊದಲನೇ ಬಹುಮಾನವನ್ನು ಹೇಳಿದ್ರು, 50,000 ಮೊದಲನೇ ಬಹುಮಾನ ನೀವು ಕೊಡಬೇಕು ಅಂತ ಹೇಳಿದ್ರು. ಅದೇ ಸಲುವಾಗಿ ನಾನು 50,000 ರೂಪಾಯಿಯನ್ನ ಮೊದಲನೇ ಬಹುಮಾನವನ್ನ ಕೊಡ್ತಾ ಇದ್ದೀನಿ. ಮೊದಲನೇ ಬಹುಮಾನ ನನ್ನ ತಿಳಿದ ಮಟ್ಟಿಗೆ ವೇಣು ವಾರಿಯರ್ಸ್ ಎಚ್ ಕೋಡಿಯಲ್ಲಿ ಅವರು ಗೆದ್ದಿದ್ದಾರೆ. ಎರಡನೇ ಬಹುಮಾನ ನಮ್ಮ ಅಣ್ಣನ ಮಗನೇ ಚಂದ್ರಶೇಖರ್ ಎಂ ಗೊಲ್ಲಲ್ಲಿ ಅವ್ರು ಗೆದ್ದಿದ್ದಾರೆ. ಮೂರನೇ ಬಹುಮಾನ ಕೂಡ ಯಾರು ಎಂ ಗೊಲ್ಲಲ್ಲಿ ಜಗದೀಶ್ ಅವರು ಗೆದ್ದಿದ್ದಾರೆ. ಗೆದ್ದಿರೋರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತಾ, ಸೋತೂರಿಯವರು ಕೂಡ ಪರವಾಗಿಲ್ಲ, ಇನ್ನೊಂದ್ಸತಿ ಗೆಲ್ಲುವಂತೆ ಇನ್ನೂ ಬಹಳ ಕಾಲ ಐತೆ, ಕಾಲ ಏನ್ ಮೀರೋಗಿಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಂದ್ಸುತ್ತ ಪ್ರತಿ ವರ್ಷ ಕೂಡ ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ಹಂಗೆ ಅದೇ ತರ ನಮ್ದು ಬಂದಾಗ ಕೂಡ ನೀವೆಲ್ಲ ಯುವಕ ಮಿತ್ರರು ನಾವಿದೀವಿ ಅಂತ ನಮ್ ಸಪೋರ್ಟ್ ದಯವಿಟ್ಟು ನೀವೆಲ್ಲರೂ ಕೂಡ ಬರ್ಬೇಕು ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಿಕೆಟ್ ಲೀಗ್. ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಪ್ರೇಕ್ಷಕರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕ್ರೀಡೆಗೆ ಮೊದಲನೇ ಬಹುಮಾನವನ್ನು ನಮ್ಮ ಗೊಲ್ಲಲ್ಲಿ ಕೆಪಿ ಟ್ರಾವೆಲ್ಸ್ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಅಣ್ಣವರು ಮೊದಲನೇ ಬಹುಮಾನವನ್ನು ವಿತರಣೆ ಮಾಡಿರುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ಲರೂ ಚಪ್ಪಲ ಮೂಲಕ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ದ್ವಿತೀಯ ಬಹುಮಾನವನ್ನು ನಮ್ಮ ಚಂದ್ರಣ್ಣ, ಜಡ್ಪಿ ಗೋಪಾಲಣ್ಣ ಮತ್ತೆ ಸಿಮೆಂಟ್ ಗೋಪಾಲಣ್ಣ ಅವರು ಕೊಟ್ಟಿರ್ತಾರೆ. ಬಟ್ ಅವರು ಸ್ವಲ್ಪ ಕಾರಣಾಂತರಗಳಿಂದ ಬಂದಿರೋದಿಲ್ಲ. ಸೊ ಅವ್ರಿಗೂ ಸಹ ನಮ್ಮ ಕ್ರೀಡಾಭಿಮಾನಿಗಳಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಂಜಣ್ಣ ಅವರು ನೀಡಿರುತ್ತಾರೆ, ಅವ್ರಿಗೂ ಸಹ ನಮ್ಮ ಕ್ರೀಡಾಭಿಮಾನಿಗಳಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ನಮ್ಮ ವರ್ಧನ್ ಅವರು ಬಂದಿರ್ತಾರೆ. ಅವ್ರಿಗೂ ಸಹ ನಮ್ಮ ಯುವಕರಿಂದ ಸ್ವಾಗತವನ್ನ ಕೋರ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬಾಬಣ್ಣ ಅವರು ಬಂದಿರ್ತಾರೆ ಈ ಕ್ರೀಡೆಗೆ. ಅವ್ರಿಗೂ ಸಹ ನಮ್ಮ ಕ್ರೀಡಾಭಿಮಾನಿಗಳಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ನಮ್ಮ ಮನಗಿಟ್ಟ ಮಂಜಣ್ಣ ಅವರು ಸಹ ಬಂದಿರುತ್ತಾರೆ, ಅವ್ರಿಗೂ ಸಹ ಸ್ವಾಗತ. ಬಾಬಣ್ಣ ಅವರು ಬಂದಿರುತ್ತಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ರೂ ಜೋರಾಗಿ ಚಪ್ಪಲೆ ಹೊಡಿಬೇಕು ಅಂತ ಮನವಿಯಪ್ಪ. ಅಂತ ಎಲ್ಲರೂ ಸಹ ಅವರಿಂದ ಈ ಮ್ಯಾಚ್ ಇವತ್ತು ಅವರೆಲ್ಲ ಮುಂದೆ ಬಂದು ನಮ್ಗೆ ಸಹಕಾರ ಕೊಟ್ಟು ನಮ್ಮೆಲ್ಲ ಒಂದು 5 ಟೀಮ್ನ ಯುವಕರನ್ನ ಇವತ್ತು ಹರಾಜ್ ಮಾಡಿಕೊಂಡು ಈ ಒಂದು ಕ್ರೀಡೆಯನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ಇವರೆಲ್ಲರಿಗೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ರೀಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಸಹ ಈ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಈ ಕ್ರೀಡೆಯನ್ನು ಯಶಸ್ವಿ ಆಗ್ಲಿಕ್ಕೆ ತುಂಬಾ ಸಹಕಾರವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹೆಬ್ನಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಎಲ್ಲ ಯುವಕರು ಮತ್ತು ಹಿರಿಯರು ಈ ಕ್ರೀಡೆಯಲ್ಲಿ ಬಂದು ಪಾಲ್ಗೊಂಡು ನೋಡಿ ಸಹಕರಿಸಿ ಈ ಕ್ರೀಡೆಯ ಯಶಸ್ವಿಗೆ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಇವರೆಲ್ಲರಿಗೂ ಸಹ ಜೋರಾದ ಚಪ್ಪಲೆಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀನಿ. JD Empire versus Chandru Hunters. Man of the match Rajesh Salaga. ఇంకేమో మాట్లాడరా ಈ ಟೂರ್ನಿಯ ಬೆಸ್ಟ್ ಬ್ಯಾಟ್ಸ್ಮನ್ ಮಂಜು ಕಿಶ್
ಹಲೋ, ದಯವಿಟ್ಟು ಯಾರು ಹೋಗ್ಬಾರ್ದಪ್ಪ, ಇಲ್ಲೇ ಇರ್ಬೇಕು. ಒಂದ್ 10 ನಿಮಿಷ ಇಲ್ಲೇ ಇರ್ಬೇಕು.